ಎಲ್ಲರಿಗೂ ನಮಸ್ಕಾರಗಳು. ಹಿಂದಿನ ಅಧ್ಯಾಯದೊಳಗ ಅಂದ್ರ 15ನೆಯ ಅಧ್ಯಾಯದೊಳಗ ಏನಾಗಿತ್ತಪ್ಪ ಅಂದ್ರ ರೂಪಕೃಷ್ಣ ಮತ್ತು ಭಾಗ್ಯವತಿ ಎಂಬ ದಂಪತಿಗಳಿಬ್ಬರು ಮಕ್ಕಳು ಇಲ್ಲದ ಕಾರಣ ಸಿದ್ಧಾರೂಢ ಅಜ್ಜನ ಪಾದಗಳಿಗೆ ನಮಸ್ಕರಿಸಿ ಪುತ್ರ ಭಾಗ್ಯವನ್ನ ದಯಪಾಲಿಸಬೇಕು ಅಂಥೇಳಿ ಬಂದಿರ್ತಾರ ಅಜ್ಜನಂತೆಕ. ಆಗ ಅಜ್ಜ ಹಾಗೆ ಆಗಲಿ ಅಂಥೇಳಿ 9 ಮಕ್ಕಳಿಗೆ ಜನ್ಮ ನೀಡ್ತಾಳ ಭಾಗ್ಯವತಿ. ಆಗ ಯಾವುದೋ ಒಂದು ನಿಮಿತ್ತ ಇವರು ಮದ್ರಾಸಿಗೆ ಹೋಗೋದು ಬರ್ತದ. ಮದ್ರಾಸಿಗೆ ಹೋಗ್ತಾರ. ಮದ್ರಾಸಿಗೆ ಹೋದಾಗ ಅಲ್ಲಿ ಏನಾಗುತ್ತಂದ್ರ ಗ್ರಂಥಿ ರೋಗ ಅನ್ನೋದು ಎಲ್ಲ ಕಡೆ ವ್ಯಾಪಿಸಿಬಿಟ್ಟಿರ್ತದ ಅಲ್ಲಿ. ಆಗ ಈ ರೂಪವತಿಯ ಸಣ್ಣ ಮಗನಿಗೆ ಗ್ರಂಥಿ ರೋಗ ಬಂದಿರ್ತದ. ಆಗ ರೂಪವತಿ ಅನ್ಕೋತಾಳ, ನನ್ನ ಮಗ ಸತ್ತ ಹೋದ, ಇವೇನು ಬದುಕಲಿಕ್ಕಿಲ್ಲ ಅಂತ ಅನ್ಕೊಂಡಿರ್ತಾಳ. ಆಗ ಸಿದ್ಧಾರೂಢಜ್ಜ ಎಲ್ಲೆದಿ, ಬಂದು ನನ್ನ ಮಗನ ಕಾಪಾಡು ಅಂಥೇಳಿ ಸಿದ್ಧಾರೂಢಜ್ಜನ ನೆನೆಸ್ಕೋತಾಳ. ಆಗ ಸಿದ್ಧಾರೂಢಜ್ಜರು ದಿವ್ಯ ರೂಪದಿಂದ ಪ್ರಾಪ್ತರಾಗಿ ಅವಳ ಮಗಳನ್ನು ರಕ್ಷಿಸಿರ್ತಾರ. ಇದು ಹಿಂದಿನ ಅಧ್ಯಾಯದೊಳಗೆ ಆದಂಥ ಪವಾಡ ಅನ್ಬೋದು. ಸಿದ್ಧ ಸದ್ಗುರುವಿನ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ನಾವಿಂದು 16ನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಯತು ಜಯ ಮುನಿ ವಂದ್ಯ ಸದ್ಗುರು ಸಿದ್ಧರಾಜ ದಯಾಳುವೆ, ಭಯ ನಿವಾರಕ ನಿನ್ನ ಕೃಪೆಯಿಂದಹುದು ಸಂಸ್ಕೃತಿ ನಾಶವೇ, ಮೋಹ ಸರ್ಪವು ಸುತ್ತಿ ಬಿಗಿದಾಗಜ್ಞ ಬಾಲನ ಬಿಡಿಸಿದಿ, ಇಹದ ದುಃಖಗಳಿಂದ ತಾರಿಸಿ ಶಾಂತಿ ಈಯು ಕಟಾಕ್ಷದಿ. ಸಿದ್ಧಾರೂಢಜ್ಜ ನಿನಗ ಜಯ ಜಯಕಾರವಿರಲಿ. ನಿನ್ನ ದಿವ್ಯ ರೂಪವನ್ನು ನನ್ನ ಆಂತರ್ಯದೊಳಗ ನೋಡುವಂತೆ ನನ್ನ ಮೇಲೆ ಅನುಗ್ರಹ ಮಾಡು. ದಯಾಳು ನಿನ್ನ ಚರಣಗಳಿಗೆ ನಮಿಸ್ತೇನೆ. ನೀನೇನಾದರೂ ಕೃಪೆ ಮಾಡಿದಿ ಅಂದ್ರೆ ಈ ಜಗತ್ರಯದೊಳಗೆ ಏನೂ ಆಗಲಿಕ್ಕಿಲ್ಲ. ಇಂಥ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದಂಥ ಅವಿದ್ಯೆ ಕ್ಷಣಾರ್ಧದಲ್ಲಿ ಪರಿಹಾರ ಆಕ್ಕೈತಿ. ನಿನ್ನ ನಾಮದ ಮಹಿಮಾ ಇಷ್ಟ ಅಂಥೇಳಿ ಅದಕ್ಕೆ ಉಪಮೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಯಾವಾತ ನಿನ್ನ ನಾಮವನ್ನು ಅಖಂಡ ಜಪಿಸ್ತಾನೋ ಅವನನ್ನು ಬ್ರಹ್ಮಣ ಪೂಜಿಸ್ತಾನ. ಎಲ್ಲ ಪ್ರಕಾರದ ಈಶ್ವರಿ ವಿಭೂತಿಗಳು ಆತನ ಮುಂದೆ ಕೈ ಜೋಡಿಸ್ಕೊಂಡು ನಿಂತಿರ್ತಾವ ಮತ್ತು ಐಶ್ವರ್ಯ ಭೋಗಗಳನ್ನು ಮುಂದಿಡ್ತಾವ. ಆದ್ರೆ ಆತ ಅವನ್ನ ಸ್ವೀಕರಿಸಕ್ಕೆ ಒಲ್ಲೆ ಅಂತಾನೆ. ಯಾಕಂದ್ರೆ ಅವನ ಕಾರ್ಯ ಮುಂದಿರ್ತದ. ಆತ ಈಶ್ವರನಿಗಿಂತ ಮೇಲಿನ ಸ್ಥಾನವನ್ನು ನೋಡ್ತಾನ ಮತ್ತು ಅದನ್ನು ನಾಮಬಲದಿಂದ ಗುರುಕೃಪೆ ಮೂಲಕ ಶೀಘ್ರವಾಗಿ ಹೊಂದುತ್ತಾನೆ. ಈಶ್ವರನಿಗೆ ಅಧಿಷ್ಠನಾಗಿರುವ ನಿರ್ಗುಣ ನಿರ್ವಿಕಾರವಾದ ಬ್ರಹ್ಮತತ್ವವನ್ನು
ಗುರುಕೃಪೆಯಿಂದ ಆತ ಪ್ರಾಪ್ತ ಮಾಡಿಕೊಂಡು ದ್ವೈತ ನಿರಸನಾಗಿ ಸುಖವನ್ನ ಹೊಂದುತ್ತಾನ. ಅಂಥ ಸತ್ಪುರುಷನಿಗೆ ಜಗತ್ತು ಸದ್ಗುರು ರೂಪವ ಕಾಣಿಸ್ತದ. ಶುಭ ಅಶುಭ ಪುಣ್ಯ ಪಾಪ ಎಲ್ಲ ಸಮಾನವಾಗಿ ಕಾಣಿಸ್ತಾವ. ಆತ ಹೃದಯದಲ್ಲಿ ಸದಾಕಾಲ ಸ್ವಸ್ವರೂಪವನ್ನು ನೋಡುವಂಥವನಾಗಿ ಆತನೊಳಗ ನಾನು ನೀನು ಎನ್ನುವಂಥ ಭೇದಮತಿ ಉಳಿಯಂಗಿಲ್ಲ. ಆತನಿಗೆ ಉಚ್ಚ ನೀಚವೆಂಬುದು ಸಮಾನ ಆಗಿರ್ತದೆ. ಮಾನಾಪಮಾನಗಳೆಂಬುದು ಕಾಣಿಸಂಗಿಲ್ಲ. ವಿಧಿ ನಿಷೇಧ ಜಾಲದಿಂದ ಆತನ ಸ್ಥಾನ ದೂರವೇ ಇರ್ತದ. ಆತ ಸೃಷ್ಟಿಯನ್ನೆಲ್ಲ ಆತ್ಮರೂಪವಾಗಿ ನೋಡ್ತಾನ. ದೇಹ ದುಃಖದಿಂದ ಸಂಕಟ ಪಡಲಾರ. ಆದರೆ ಪರರ ದುಃಖವನ್ನ ನೋಡಿದ ಮಾತ್ರದಿಂದ ಆತನ ಹೃದಯ ಕರಿಗೋಗ್ತದೆ. ನಾಮದಲ್ಲಿ ನಿರತನಾಗಿರುವ ಇಂಥ ಮಹಾತ್ಮ ಸದ್ಗುರುನಾಥನನ್ನ ದೃಢವಾಗಿ ಹಿಡಿದುಕೊಂಡಿರ್ತಾನ. ಈತನ ಮಹಿಮೆ ಅತ್ಯದ್ಭುತವಾಗಿದ್ದು ಸಹಸ್ರ ಮುಖನಾದ ಮಹಾಶೇಷನಿಂದ ಸಹ ವರ್ಣಿಸಲಾಗದು. ಆತನು ಸ್ವರೂಪದಿಂದ ಸದ್ಗುರುನಾಥನ ಆಗಿದ್ದರೂ ಸರ್ವಥಾ ಶಿಷ್ಯಭಾವದಿಂದ ವರ್ತಿಸ್ತಿದ್ದು. ನಿರಭಿಮಾನದಿಂದ ಸೇವಾ ಮಾಡ್ತಾ ಸದಾ ಶಾಂತಿಯುಕ್ತನಾಗಿರ್ತಾನ. ಈ ಮುಂದಿನ ಶ್ರೀ ಸಿದ್ಧಾರೂಢ ಚರಿತ್ರ ಕಥನವನ್ನು ಕೇಳುವಂಥವ್ರಾಗ್ರಿ. ಇದರ ಶ್ರವಣ ಮನನ ನಿಧಿಧ್ಯಾಸನಾದಿಗಳಿಂದ ಪೂರ್ಣ ಜ್ಞಾನ ಪ್ರಾಪ್ತ ಆಗ್ತದೆ. ಶ್ರೀ ಸಿದ್ಧಾಶ್ರಮದೊಳಗ ಸ್ತ್ರೀ ಪುರುಷ ಭಕ್ತ ಜನರು ನಿತ್ಯದಲ್ಲಿಯೂ ಭೋಜನ ಪದಾರ್ಥಗಳನ್ನು ತೆಗೆದುಕೊಂಡು ಬರ್ತಿದ್ರು. ಈಗಲೂ ಬರ್ತಾರ. ಅವನ್ನ ಮೊದಲು ಸಿದ್ಧಾರೂಢಜ್ಜರಿಗೆ ಸಮರ್ಪಿಸಿ ಅನಂತರ ಎಲ್ಲರೂ ಕೂಡಿ ಶೇಷ ಪ್ರಸಾದವನ್ನು ಭುಂಜಿಸ್ತಿದ್ರು. ಒಂದಾನೊಂದು ದಿವಸ ಅನೇಕ ಭಕ್ತರು ಭೋಜನವಾದ ಬಳಿಕ ಸದ್ಗುರುಗಳ ಸನ್ನಿಧಿಯಲ್ಲಿ ಭಜನ ಮಾಡ್ತಿದ್ದು, ಸದ್ಗುರುಗಳು ವಿಶ್ರಾಂತಿ ಸ್ಥಾನಕ್ಕೆ ತೆರಳಿದ ಮೇಲೆ ಆ ಜನ ಎಲ್ಲ ಕೆರೆ ದಂಡೆಗಿರುವ ವೃಕ್ಷಗಳ ಛಾಯೆಗೆ ಹೋದರು. ಅಂದ್ರೆ ಕೆರೆ ದಂಡೆಗಿರುವಂಥ ಗಿಡಗಳ ನೆರಳಿಗೆ ಹೋಗಿ ಕೂತ್ಕೊಂಡ್ರು. ಅಲ್ಲಿ ಗಿಡಗಳ ಕೆಳಗ ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯದೊಳಗ ಕೆಲವು ಚಿಕ್ಕ ಹುಡುಗರು ಆಡ್ತಾ ಆಡ್ತಾ ಕೆರೆ ಹತ್ರ ಬಂದ ಅತ್ತ ಇತ್ತ ನೋಡಾಕತ್ತಾಗ ಒಂದು ಸರ್ಪವನ್ನು ಕಾಣ್ತಾರ. ಅದು ಸುಮಾರು 4 ಮೊಳ ಉದ್ದವಿದ್ದು ಬಿಸಿಲಿನೊಳಗ ಬಿದ್ದಿತ್ತು. ಆಗ ಅವ್ರ ಪೈಕಿ ಒಬ್ಬ ಹುಡುಗ ಆ ಸರ್ಪದ ಸಮೀಪ ಹೋಗಿ ಕುತೂಹಲದಿಂದ ಅದರ ಕಡೆಗೆ ಒಂದು ಕಲ್ಲು ಒಗಿತಾನ. ಆ ಕಲ್ಲು ಸರ್ಪಕ್ಕೆ ತಾಗಿ ಅದು ಭಾಳ ಸಿಟ್ಟಿಂದ ಹೆಡಿ ಎತ್ತಿ ಹುಡುಗನನ್ನು ನೋಡಿ ತತ್ಕಾಲ ಅವನ ಕಾಲಿಗೆ ಸುತ್ತಕೊಂಡು ಕಟ್ಕೊಂಡ್ಬಿಡ್ತೈತೆ. ಆಮೇಲೆ ಆ ಸರ್ಪ
ಭಾಳ ಸಿಟ್ಟಿನಿಂದ ಅವನಿಗೆ ಕಡಿಯಲಾರಂಭಿಸ್ತದ. ಹುಡುಗ ಅದನ್ನು ಬಿಡಿಸ್ಕೊಂಡು ಹೋಗ್ಬೇಕಂತ ಹೇಳಿ ನೋಡಿದ್ರೆ ಆತನ ಶಕ್ತಿ ನಡೆಯದಂತಾಯ್ತು. ಸರ್ಪ ಅವನ ಸರ್ವಾಂಗದಲ್ಲಿ ಕಡಿತಿತ್ತು. ಇದರಿಂದ ಅವನು ವಿಕಳನಾಗಿ ದೀರ್ಘ ಸ್ವರದಿಂದ ರೋದನ ಮಾಡಲಾರಂಭಿಸಿದ. ದೊಡ್ಡ ಜೋರು ಧ್ವನಿ ತೆಗೆದು ಅಳಾಕತ್ತ. ಇದನ್ನೆಲ್ಲ ಕಂಡ ಅವನ ಗೆಳೆಯರಿದ್ರಲ್ಲ, ಬೇರೆ ಹುಡುಗರು, ಏನು ಮಾಡ್ಬೇಕಂತ ತೋಚದ ಅವನ ತಾಯಿ ತಂದೆಗಳನ್ನು ಕರೆದ್ರು. ಆ ತಾಯಿ ತಂದೆಗಳು ಇಬ್ಬರು ಬಂದು ಕಾಲಿಗೆ ಸರ್ಪ ಸುತ್ತಿದ ತಮ್ಮ ಮಗನನ್ನ ನೋಡಿ ಬಹಳ ಆಕ್ರಾಂತ ಮಾಡಿದರು. ಹುಡುಗನ ತಾಯಿ ಆತನಿಗ, ಬಾರಪ್ಪ ಮಗುವೆ, ನಿನ್ನನ್ನು ನೋಡಿ ನನ್ನ ಜೀವ ಕಸಿಬಿಸಿ ಆಗಕತ್ತೈತಿ. ಆ ಹಾವನ್ನ ಅಲ್ಲೇ ಬಿಟ್ಟು ಬೇಗನೆ ಬಾ ಮಗನೇ, ನನ್ನ ಕಾಲುಗಳು ತರ ನಡ್ಗಾಕತ್ತಾವ, ಮತ್ತು ನನಗೆ ಬಹಳ ಭಯ ಆಗಾಕತ್ತೈತಿ ಅಂತಾಳ. ಆಕೆಯ ಗಂಡ ಅಂದ್ರೆ ಆ ಹುಡುಗನ ಅಪ್ಪ ಭಯದಿಂದ ಹಿಂದನ ನಿಂತು ಬಿಟ್ಟಿರ್ತಾನ. ದೀರ್ಘ ಸ್ವರದಿಂದ ತಾಯಿ ಅಳಾಕತ್ತಿದ್ಲು. ತಂದೆ ಸಮೀಪ ಹೋಗಲು ಹೆದರಾಕತ್ತಿದ್ದ. ಇತರ ನೆರೆದ ಜನರಾದ್ರು ಅಂದ್ರೆ ಉಳಿದ ಜನರು ಬಹಳ ಗಾಬರಿಯಾಗಿ ಅತ್ತಿತ್ತ ಗಡಬಡಿಸಾಕತ್ತಿದ್ರು. ಆ ಹುಡುಗನಾದರೂ ಅತ್ತಿತ್ತ ಓಡಾಡ್ತಾ ಅಲ್ಲಲ್ಲಿ ಬೀಳ್ತಾ ಏಳ್ತಾ ಬಹಳ ಪೇಚಾಟ ಪಟ್ಟರು ಆ ಹಾವು ಅವನನ್ನ ಬಿಡಲೇ ಇಲ್ಲ. ಅಳಾಕತ್ತಿದ್ದ ತಾಯಿಯನ್ನ ನೋಡಿ ತಂದೆ ಹೇಳ್ತಾನ, ಅಂದ್ರ ಆ ಹುಡುಗನ ಅವ್ವಗ ಆ ಹುಡುಗನ ಅಪ್ಪ ಹೇಳ್ತಾನ, ನೀ ವ್ಯರ್ಥ ಯಾಕೆ ಅಳಾಕತ್ತಿ? ಅವ ತಿಳಿದು ಆ ಹಾವಿನ ಹತ್ರ ಹೋಗಿದ್ದ. ಏನು ಯತ್ನ ಮಾಡಿದ್ರು ಅವನು ಸತ್ತ ಹೋಗ್ತಾನೆ, ಬದುಕಂಗಿಲ್ಲ. ಅದಕ್ಕೆ ಯಾಕೆ ಅಳತಿ, ಬಿಡು, ಅವಂದ ತಪ್ಪೈತಿ ಅಂತಾನ. ಉಳ್ಕಿದ ಜನ ಎಲ್ಲ ಶಂಖಧ್ವನಿಯನ್ನ ಮಾಡಾಕತ್ತಿದ್ರು. ಆದ್ರೆ ಯಾರೊಬ್ಬರಿಗೂ ಆ ಹಾವಿನ ಸಮೀಪ ಹೋಗಾಕ ಧೈರ್ಯ ಆಗಲಿಲ್ಲ. ಆಗ ಒಬ್ಬರು ಶ್ರೀ ಸಿದ್ಧಾರೂಢರ ಕಡೆಗೆ ಹೋಗಿ ಈ ನಡೆದಂಥ ಘಟನೆಯನ್ನು ತಿಳಿಸ್ತಾರ. ಆಗ ಆ ದಯಾಘನರಾದ ಸಿದ್ಧರು ಅದನ್ನು ಕೇಳಿದಾಕ್ಷಣ ಗಡಬಡಿಸಿ ಓಡಿ ಬಂದ ನೋಡ್ತಾರ. ಜನ ಎಲ್ಲ ಬಹಳ ಆಕ್ರಾಂತ ಮಾಡುತ್ತಾ ಸುಮ್ಮನೆ ನೋಡಾಕತ್ತಿದ್ರು. ಯಾರೋ ಒಬ್ಬರು ಒಂದು ಉದ್ದವಾದ ಕಟ್ಟಿಗೆಯನ್ನು ತಂದ ಅದರಿಂದ ಆ ಹಾವನ್ನು ಬಿಡಿಸ್ಲಿಕ್ಕ ನೋಡಾಕತ್ತಿದ್ರು. ಆದರೂ ಅದು ಬಿಡಲೇ ಇಲ್ಲ. ಸಮೀಪ ಹೋಗ್ಲಿಕ್ಕ ಯಾರೊಬ್ಬರಿಗೂ ಧೈರ್ಯ ಸಾಲಾಕತ್ತಿರಲಿಲ್ಲ. ಆಗ ಸಿದ್ಧರು ಜನರನ್ನು ಅತ್ತಿತ್ತ ಸರಿಸಿ ನೆಟ್ಟಗೆ ಆ ಬಾಲಕನ ಹತ್ರ ಹೋಗಿ ಆ ಹಾವಿನ ಹೆಡೆ ಹಿಡಿದ ಮತ್ತೊಂದು ಹಸ್ತದಿಂದ ಹುಡುಗನ್ನ ಹಿಡಿಯುವಂಥವರಾದರು. ಆಮೇಲೆ ಸದ್ಗುರುಗಳು ಆ ಹಾವನ್ನು ಸರಕ್ಕನ ಜಗ್ಗಿ ಹುಡುಗನನ್ನು ಬಿಡುಗಡೆ ಪಡಿಸಿದರು ಮತ್ತು ಹಾವನ್ನು ದೂರ ಚೆಲ್ಲಿದರು. ಅದು ಅಲ್ಲೇ ನಿಶ್ಚೇಷ್ಟಿತವಾಗಿ ಬಿತ್ತು. ಹೇ ಭಕ್ತ ಜನರೇ, ನೋಡ್ರಿ, ಲೋಕದಲ್ಲಿ ಇದೇ ರೀತಿ ಇರ್ತದ. ತಂದೆ ತಾಯಿಗಳಿಗೆ ಮಗನ ಮೇಲೆ ಬಹಳ ಪ್ರೇಮ ಇರ್ತದ. ಆದ್ರೆ ಸಂಕಟ ಕಾಲದಾಗ ರಕ್ಷಿಸುವುದಕ್ಕೆ ಅವ್ರ್ಯಾರು ಬರುವುದಿಲ್ಲ. ಸದ್ಗುರು ನಾಥನೊಬ್ಬನ ನಿಜವಾಗಿ ಮಿತ್ರನಾಗಿರ್ತಾನ.
ತಮ್ಮ ಕಾರ್ಯವಾಗುವ ತನಕ ಜನ ನನ್ನವನು ನನ್ನವನು ಅಂತ ಕರೀತಾರೆ. ಆದ್ರೆ ಸಂಕಟ ಬಂತಂದ್ರೆ ಸದ್ಗುರುನಾಥನ ಹೊರತು ಮತ್ಯಾರೂ ಬರುವುದಿಲ್ಲ. ವಿಪತ್ತಿನೊಳಗ ರಕ್ಷಿಸುವಂತ ಸದ್ಗುರು ಒಬ್ಬನ ಸ್ನೇಹಿತರಾಗಿರ್ತಾನ. ಆತನನ್ನ ಆಶ್ರಯಿಸಿದ್ರೆ ನಾವು ಎಂದೂ ದುಃಖವನ್ನ ಕಾಣಂಗಿಲ್ಲ. ಜೀವರನ್ನ ದುಃಖದೊಳಗಿಂದ ಪಾರು ಮಾಡುವುದಕ್ಕಾಗಿ ಆತ ಅವತಾರ ಎತ್ತಿ ಬಂದಾನ. ಆದ್ರಿಂದ ಎಲ್ಲಿ ತನಕ ಮರಣ ಸಮೀಪ ಬಂದಿಲ್ಲೋ ಅಷ್ಟರಲ್ಲಿಯೇ ಆತನ ಚರಣಗಳನ್ನು ಹಿಡೀರಿ. ಆತ ಭಾಳ ದಯಾಳು ಅದಾನ. ದೋಷ ಗುಣಗಳನ್ನು ನೋಡುವವನಲ್ಲ. ಶರಣು ಬಂದ ಮಾತ್ರದಿಂದ ಆತ ತಾರಿಸುತ್ತಾನ. ಇತ್ತ ಸದ್ಗುರುಗಳು ಹುಡುಗನನ್ನು ನೋಡ್ತಾರ. ಅವನ ಸರ್ವಾಂಗದಲ್ಲಿ ಸರ್ಪದ ಅಂಶಗಳು ಕಾಣಿಸಕತ್ತಿದ್ದು. ಆಮೇಲೆ ಸದ್ಗುರುಗಳು ಹುಡುಗನ ಮೈ ಮೇಲೆಲ್ಲ ತಮ್ಮ ಅಮೃತ ಹಸ್ತವನ್ನು ಆಡಿಸಿದ ಮಾತ್ರದಿಂದ ಅವ ಸ್ವಸ್ಥನಾಗ್ತಾನ. ಆಗ ಆ ಮಹಾತ್ಮರು ಹುಡುಗನ ಕೈ ಹಿಡಿದು ಮಠದೊಳಗೆ ಕರ್ಕೊಂಡು ಹೋಗಿ ಆತನ ಶರೀರಕ್ಕೆ ಪ್ರಸಾದ ವಿಭೂತಿ ಹಚ್ಚಿ, ಹೇ ಬಾಳ, ನಿನಗ ಇನ್ಮ್ಯಾಲ ಈ ಸರ್ಪದಂಶದ ಭೀತಿ ಹೋತು, ಆರಾಮಾಗಿರು ಅಂಥೇಳಿ ಕೃಪಾವಚನವನ್ನು ದಯಪಾಲಿಸ್ತಾರೆ. ಇಂಥ ದಯಾಳುವಾದ ಸದ್ಗುರು ರಾಯನು ದೀನ ಅನಾಥರಾಗಿರುವಂಥವರನ್ನು ರಕ್ಷಣೆ ಮಾಡ್ತಾನ. ಅಭಯದಾತನೆಂಬ ತನ್ನ ಬಿರುದನ್ನು ಆತ ಸದಾಕಾಲ ಕಾಯ್ದುಕೊಳ್ಳಕತ್ತಾನ. ಹೇ ಭಕ್ತ ಜನರೇ, ಈಗ ಕಥೆಯ ಲಕ್ಷ್ಯಾರ್ಥವನ್ನು ಕೇಳುವಂಥವರಾಗ್ರಿ. ಜೀವನು ಅಜ್ಞಾನವೆಂಬ ಬಾಲ್ಯಾವಸ್ಥೆಯೊಳಗ ತನ್ನ ಹಿತಾಹಿತಗಳನ್ನು ನೋಡ್ದ ವಿಷಯದೊಳಗ ಕೈ ಹಾಕ್ತಾನ. ವಿಷಯ ಪ್ರದೇಶದಲ್ಲಿ ಆಡ್ತಾ ಆಡ್ತಾ ಮನವೆಂಬ ಕಲ್ಲಿನಿಂದ ಮೋಹವೆಂಬ ಸರ್ಪಕ್ಕ ಹೊಡೆದಾಕ್ಷಣವ ಅದು ಸಿಟ್ಟಿಗೆದ್ದ ಆ ಅಜ್ಞಾನ ಜೀವನನ್ನ ಸುತ್ತಿ ಅವನ ಸರ್ವಾಂಗವನ್ನು ಕಡಿಯಲಾರಂಭಿಸ್ತದ. ವ್ಯಾಮೋಹದಿಂದ ಸುತ್ತಲ್ಪಟ್ಟ ಜೀವನು ಬಹಳ ಚಡಪಡಿಸಾಕತ್ತಿರ್ತಾನೆ. ತನ್ನನ್ನು ಬಿಡಿಸುವಂಥವರನ್ನ ಕಾಣದ ಹೊಕ್ಕಣ. ಅವನ ಉಪಾಯಗಳೇನು ನಡೆಯದಂತ ಆಗ್ತಾವ. ಆಗ ಆತನ ರಕ್ಷಿಸಲಿಕ್ಕೆ ಓಡಿ ಬಂದದ್ದು ಸದ್ಗುರು ಸಿದ್ಧಾರೂಢರು ಮಾತ್ರ. ಆ ಜೀವನನ್ನ ಮೋಹದಿಂದ ಬಿಡುಗಡೆ ಪಡಿಸುವಂಥವನಾದನು ಅಜ್ಜ. ಜೀವನ ಮೈಮೇಲಿನ ಗಾಯಗಳೇ ಪಾಪ ಸಂಸ್ಕಾರಗಳಿರ್ತಾವ. ಅವುಗಳ ಮ್ಯಾಲ ಸದ್ಗುರು ಬೋಧವೆಂಬ ಅಮೃತ ಹಸ್ತ ಎಳೆದ ಕೂಡಲೇ ಅವು ನಿರ್ವಿಷಗಳಾಗಿ ಹೋಗ್ತಾವ. ಆಮೇಲೆ ಮನನವೆಂಬಂಥ ವಿಭೂತಿ ಹಚ್ಚಿದ ಕೂಡಲೇ ಸಂಸ್ಕಾರದ ಬೀಜಗಳು ನಾಶವಾಗ್ತವ. ಅಂಥ ಈ ಸದ್ಗುರುವಿನ ಕೃಪಾ ವಿಶೇಷವು ದೀನ ಜನರಿಗೋಸ್ಕರವಾಗಿಯೇ ಕಾದಿಟ್ಟಿರುವುದು. ಯಾರು ಸಂಸಾರಕ್ಕೆ ಬೇಸತ್ತು ಹೋಗಿರ್ತಾರೋ ಅಂಥವರನ್ನು ಸತ್ಯವಾಗಿ ಆ ಸಿದ್ಧ ಸದ್ಗುರು ತಾರಣೆ ಮಾಡ್ತಾನ. ಹೇ ಗುರುವರ್ಯ, ನಿನಗೋಸ್ಕರ ನಮನ ಮಾಡ್ತೇನೆ. ನನ್ನ ಮೇಲಿನ ಈ ಮಾಯೆಯನ್ನು ನೀ ಕಳೆದು ಬಿಡು. ನನ್ನನ್ನು ತಾರಿಸ್ಲಿಕ್ಕ ನೀ ಸಿದ್ಧನಾಗು.
ನಿನ್ನ ಚರಣಗಳಲ್ಲಿ ನನ್ನ ಮಸ್ತಕವನ್ನಿಡುವೆನು. ನನ್ನ ಮತಿಯು ಶುದ್ಧವಿಲ್ಲ, ನಾನು ಸಂಸಾರದಲ್ಲಿ ಬದ್ಧನಾಗಿದ್ದೇನೆ. ಇಂಥ ನನ್ನ ದೀನನ ಶಬ್ದವು ನಿನ್ನ ಕಿವಿಯಲ್ಲಿ ಹೇಗೆ ಬಿದ್ದೀತು? ಆದರೆ ನೀ ಕೃಪಾನಿಧಿ ಇರುವಿ ಅಂಥೇಳಿ ನನ್ನ ಬುದ್ಧಿ ಹೇಳ್ತದ. ಕಾಲಾಂತರದಲ್ಲಿ ಆದರೂ ನೀನು ಕೃಪಾ ಮಾಡುವಿ ಅನ್ನುವೆಂಬ ನಿಶ್ಚಯದಿಂದ ನಾ ಧೈರ್ಯ ಬಿಡುವುದಿಲ್ಲ. ನೀ ಎಂದು ಕೃಪಾ ಮಾಡುವಿಯೋ, ನೀನು ಎಂದು ಕೃಪಾ ಮಾಡುವಿಯೋ ಆ ಕ್ಷಣದಲ್ಲಿ ನನ್ನ ಭವಬಂಧನ ಹಾರಿ ಹೋಗ್ತದ. ಆ ಸುದಿನ ಎಂದು ಬಂದೀತು ಅಂಥೇಳಿ ನಾ ದಾರಿ ನೋಡಕತ್ತೇನೆ ಅಜ್ಜ. ಸಿದ್ಧಾರೂಢ ಅಜ್ಜನ ಭಕ್ತ ಜನರೇ, ಮುಂದಿನ ಅಧ್ಯಾಯದೊಳಗೆ ಅತಿರಸಯುಕ್ತವಾದ ಕಥನವನ್ನು ಕೇಳುವಂಥವರಾಗ್ರಿ. ಅದರ ಶ್ರವಣ ಮಾತ್ರದಿಂದ ಅಜ್ಞಾನ ರೂಪ ತಮವು ನಿರಸನ ಆಕ್ಕೇತಿ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದೊಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಬಹು ಮಧುರವಾದ ಈ 16ನೆಯ ಅಧ್ಯಾಯವನ್ನು ಶಿವದಾಸ ಶ್ರೀ ಗುರು ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿದಾನ. ಓಂ ತತ್ಸತ್. ಧನ್ಯವಾದಗಳು.